ಸರ್ ಈಗ ಮೊದಲನೇ ಬಾರಿಗೆ ನಮಗೆ ನಮ್ಮ ನ್ಯಾಷನಲ್ ಟಿವಿಗೆ ಸಿಕ್ಕಿದ್ದೀರಾ ಸರ್. ಹನುಮಂತೇಗೌಡರು ಸ್ವಲ್ಪ ಒಂದು ಹಿನ್ನೆಲೆ ಬಗ್ಗೆ ಸ್ವಲ್ಪ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಸರಿ, ಅಂದ್ರೆ ಯಾವ ಊರಿನವ್ರು ನೀವು, ಅಂದ್ರೆ ಹೆಂಗೆ ಈ ಕಲೆಯ ಬಗೆಗಿನ ಒಲವು ಯಾವ ಥರ ಸ್ಟಾರ್ಟ್ ಆಯಿತು, ಅವಕಾಶಗಳು ಹೆಂಗೆ ಸಿಕ್ತು ಫಸ್ಟ್? ಇನ್ಫ್ಯಾಕ್ಟ್ ನಿಮ್ದು ಒಂದು ಹಳೆ ಸಿನಿಮಾ ರಿಲೀಸ್ ಆಯಿತು ಮೊನ್ನೆ ಅಷ್ಟೇ, ನಮ್ಮ ಪ್ರೀತಿಯ ರಾಮು. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಂದು ಬ್ರೀಫ್ ಆಗಿ ಹೇಳ್ಕೊಳ್ಳೋದಾದ್ರೆ. ಸರ್, ನಮ್ಮೂರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆ ಅಂತ ನಮ್ಮೂರು. ನಾನು SLC ವರೆಗೂ ಓದಿ ತೋವಿನಕೆರೆ, PUC ಓದಿ ಚಿಕ್ಕನಾಯಕನಹಳ್ಳಿಯಿಂದ ನನ್ನ ತಾಯಿ ಊರು. ಹುಟ್ಟಿದ್ದು ನಾನು, ನಮ್ಮ ತಾಯಿ ಊರಲ್ಲಿ. ಮೊದಲನೇ ಮಗು ಅಲ್ಲೇ ತಾನು ಹುಟ್ಟುತ್ತೆ, ಅಜ್ಜ ಅಜ್ಜಿ ಮನೆ ಅಲ್ಲಿ ಹುಟ್ಟಿದ್ದೆ. ಆಮೇಲೆ ಡಿಗ್ರಿಗೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲೇ ವಿಪುರಂ ಕಾಲೇಜಲ್ಲಿ ನಾನು ಓದ್ತಾ ಇದ್ದೆ. ನಾನು ವಿಪುರಂ ಕಾಲೇಜಲ್ಲಿ ಓದ್ತಾ ಇದ್ದಾಗ C. ಕೈಚಂದ್ರು, ಪ್ರಕಾಶ್ ರೈ ಅವರೆಲ್ಲ ಥಿಯೇಟ್ರ್ಗಳು ಮಾಡ್ತಿದ್ರು. ನಾನು ಥಿಯೇಟ್ರ್ ಏನು ಮಾಡಿಲ್ಲ, ಬಟ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಅಬೌಟ್ ಥಿಯೇಟ್ರ್. ನಾನು ಹೋಗ್ತಿದ್ದೆ ಕಲಾಕ್ಷೇತ್ರದ ಹತ್ರ. ಅವರೆಲ್ಲ ಸ್ನೇಹಿತರು, ನನಗೆ ಒಳ್ಳೆ ಸ್ನೇಹಿತರು ಇದ್ವಿ. ಬಟ್ ಅದೆಲ್ಲ ನನ್ನ ಡಿಗ್ರಿ ಎಲ್ಲ ಮುಗೀತು, LLBಗೆ ಸೇರ್ಕೊಂಡೆ. ಅದು ಅರ್ಧ ಬರ್ಧ ಆಯಿತು. ಊರ ಕಡೆ ಕಷ್ಟ ಇತ್ತು. ನಮ್ಮ ಫಾದರ್ ಆರೋಗ್ಯ ಸರಿ ಇರಲಿಲ್ಲ. ಮನೆ ತುಂಬ ಮಕ್ಕಳು, ನಾವೆಲ್ಲ ತಮ್ಮಂದಿರು ತಂಗಿದಿರು ಎಲ್ಲ, ನಾನೇ ದೊಡ್ಡವನು. ಮತ್ತು ನಮ್ಮ ಕಡೆ ಎಲ್ಲ ಮಳೆಗಳು ಕಡಿಮೆ ಆಗಿಬಿಟ್ಟು ತೋಟಗಳೆಲ್ಲ ಒಣಗೋಗ್ಬಿಟ್ಟಿದ್ದು, ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದು. ಮತ್ತು ಇಲ್ಲೂ ಸಹ ಅಂತ ಏನು ಸೆಕ್ಯೂರ್ ಆಗಿರ್ತಕ್ಕಂಥ ಬದುಕಿರಲಿಲ್ಲ. ದಾರುಣವಾದ ಬದುಕು, ಯಾವುದೋ ಸಣ್ಣ ರೂಮಲ್ಲಿ ಇರಬೇಕಾಗಿತ್ತು. ತಿಕ್ಲಿಡ್ದಂಗೆ ಆಗ್ಬಿಟ್ಟಿತ್ತು ಬೆಂಗಳೂರು. ಸೀದಾ ಬಿಟ್ಬಿಟ್ಟು ಊರಿಗೆ ಹೊಂಟೋದೆ. ಊರಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ವಿ. ಅದೆಲ್ಲ ಬಿಡಿ, ಅದು ದೊಡ್ಡ ಕಥಾನಕ. ಅದು ವ್ಯವಸಾಯ ಮಾಡಿದ್ದು, ಜಮೀನುಗಳು ತೊಗೊಂಡಿದ್ದಾಯಿತು, ಬೋರ್ಗಳು ಹಾಕ್ಸಿದ್ದಾಯಿತು, ಫೇಲ್ ಆಗಿದ್ದಾಯಿತು, ಸಕ್ಸಸ್ ಆಗಿದ್ದಾಯಿತು, ರೇಷ್ಮೆ ಬೆಳೆದಿದ್ದಾಯಿತು, ತೋಟ ಕಟ್ಟಿದ್ದಾಯಿತು, ತಮ್ಮದಿರನ್ನ ಓದಿಸಿದ್ದಾಯಿತು, ಅವ್ರಿಗೊಬ್ಬನಿಗೆ ಕೆಲಸ ಕೊಡಿಸಿದ್ದಾಯಿತು, ಅವ್ರ ಮದುವೆಗಳು ಮಾಡಿದ್ದಾಯಿತು, ನಾನು ಮದುವೆ ಆಗಿದ್ದಾಯಿತು, ಮಕ್ಕಳಾಯಿತು, ತೋಟ ಕಟ್ಟಿದ್ದಾಯಿತು, ಎಲ್ಲ ಆಯಿತು. ನಾನು 38ನೇ ವಯಸ್ಸಿಗೆ ಈ ಸಿನಿಮಾಗೆ ಬಂದೆ. ಅಷ್ಟೆಲ್ಲ ಮುಗಿದಾದ್ಮೇಲೆ ಸರಿ, ಈಗ ತೋಟ ನೋಡ್ಕೊಳ್ತೀವಿ ನಾವು, ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಕಾಂಟ್ರಾಕ್ಟರ್ಸ್ ಇದ್ದೀವಿ ನಾವು, ನಮ್ಮ ಮಕ್ಕಳೆಲ್ಲ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಸರ್ ಅದೇ ಮೊದಲನೇ ಸಿನಿಮಾದಲ್ಲೇ ಆಂಟೋಗನಿಸ್ಟ್ ಪಾತ್ರ ಮಾಡಿದ್ರಿ, ನಮ್ಮ ಪ್ರೀತಿಯ ರಾಮು. ನಮ್ಮ KGL ಚಂದ್ರು ಅಂತ ಥಿಯೇಟರ್ ಆಕ್ಟಿವಿಟೀಸ್ ಮತ್ತು ಸೀರಿಯಲ್ಲು ಸಿನಿಮಾಗಳೆಲ್ಲ ಮಾಡ್ತಾರೆ ಅವರು. ಇವರು ರೂಪಾಂತರ ಅಂತ ಒಂದು ತಂಡ, ತುಂಬ ಬೆಸ್ಟ್ ಆ್ಯಕ್ಟಿವ್ ಆಗಿರುವಂಥ ತಂಡ ನಮ್ಮ ಕರ್ನಾಟಕದಲ್ಲಿ ಈಗ ರೂಪಾಂತರ ಅಂತ. ನನ್ನ ಫ್ರೆಂಡ್ ಚಂದ್ರು ಅಂತ, ಅವರೆಲ್ಲ ಲಕ್ಷ್ಮೀನಾರಾಯಣ್ ಅಂತ ಒಬ್ಬರು, ಅವರೆಲ್ಲ ನನ್ನ ಆಗಾಗ ಯಾವಾಗಾದರೂ ಸಿಕ್ಕಿದಾಗ ನಾನು ಸಿನಿಮಾದ ಬಗ್ಗೆ, ಜಗತ್ ಪ್ರಸಿದ್ಧ ಸಿನಿಮಾಗಳ ಬಗ್ಗೆ, ಶ್ರೇಷ್ಠ ಸಿನಿಮಾಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ನಾನು ಮಾತಾಡೋದನ್ನು ಅವ್ರು ಕೇಳ್ತಿದ್ರು. ಅವ್ರಿಗೆಲ್ಲ ಖುಷಿ ಇರ್ತಿತ್ತು ನನ್ನ ಬಗ್ಗೆ. ಆಗ ಹೀಗೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಅನ್ಸೋದು, ಯಾಕೆ ಗೌಡ್ರು ಬರಬಾರ್ದು ಅಂತ. ನನಗೂ ಇಂಟ್ರೆಸ್ಟ್ ಆ್ಯಕ್ಟ್ ಮಾಡೋದು ಎಲ್ಲ ಡೈರೆಕ್ಟ್ ಮಾಡಬೇಕು ಅನಿಸ್ತಿತ್ತು, ಬಟ್ ಅವಕಾಶ ಇಲ್ಲ ಆಗ್ತಿತ್ತು. ನಾವೆಲ್ಲ ವ್ಯವಸಾಯ ಮಾಡ್ಕೊಂಡು, ರಾಜಕಾರಣ ಮಾಡ್ಕೊಂಡು, ಕಾಂಟ್ರಾಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಆ್ಯಕ್ಟ್ ಮಾಡೋಕ್ಕಾಗುತ್ತಾ? ಎಷ್ಟು ಕಷ್ಟಪಡ್ತೀರಿ ನೀವೆಲ್ಲ ಅಲ್ವಾ? ಅದನ್ನೆಲ್ಲ ನೋಡೋದಿಲ್ಲ, ನಾವೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತದೆ ಅಂತ ಅನಿಸ್ತಿತ್ತು. ಹೀಗೆ ಮಾತಾಡ್ತಾನೆ ಒಂದು ಸಾರಿ ಒಂದು ಸ್ಕ್ರಿಪ್ಟ್ ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು. ಮಹಾನದಿ ಅಂತ ಒಂದು ಸೀರಿಯಲ್ ಬಂತು ಉದಯ TVನಲ್ಲಿ, ಅದಕ್ಕೆ ಸ್ಕ್ರಿಪ್ಟ್ ಮಾಡ್ತೀರಾ ಅಂದರು. ವೈ ನಾಟ್ ಮಾಡೋಣ ಅಂತ ಪ್ಲಾಟ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿಕೊಟ್ಟೆ. ಅದ್ರಲ್ಲಿ ಒಂದು ಪಾತ್ರ ಇದೆ, ಆ್ಯಕ್ಟ್ ಮಾಡ್ತೀರಾ ಅಂದರು. ಮಾಡೋಣ ಅಂದೆ, ಮಾಡಿದೆ. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರೋ ಕರೆದ್ರು, ಅದನ್ನು ಮಾಡಿದೆ. ಇನ್ನೊಬ್ರು ಯಾರೋ ಕರೆದ್ರು, ಮೆಗಾ ಸೀರಿಯಲ್, ಅದನ್ನು ಮಾಡಿದೆ. ಮಾಡ್ತಾ ಆದಮೇಲೆ ಈ ಸ್ಕ್ರಿಪ್ಟ್ ಮಾಡೋದು ಭಾಳ ಕಷ್ಟ, ಡೈರೆಕ್ಟ್ ಮಾಡೋದು ಭಾಳ ಕಷ್ಟ, ಆ್ಯಕ್ಟ್ ಮಾಡೋದು ಸುಲಭ ನನಗೆ. ಹಾಗಾಗಿ ಕೂತ್ಕೊಂಡು ಬರೆಯೋದು ಭಾಳ ಕಷ್ಟ ಬೇಕು. ಯಾಕೆ ಬೇಕು, ಆರಾಮಾಗಿ ಸಿಕ್ಕೈತಿದೆ ಅಂದ್ಕೊಂಡು ನಾನು ಕೆಲಸ ಎಲ್ಲ ನೋಡಿಕೊಂಡು ಇದನ್ನು ಮಾಡ್ಕೊಂಡ್ಬಂದೆ. ಆಮೇಲೆ ಒಂದು ದಿವಸ ಭಾಳ ನಮ್ಮ ಪ್ರೀತಿಯ ರಾಮು ಅಂತ ಒಂದು ಸಿನಿಮಾ, ಅದರ ಪ್ರೊಡ್ಯೂಸರ್ ನಂದಕುಮಾರ್ ಅಂತ ಇದ್ರು. ಇನ್ನೊಬ್ಬರು ಅವ್ರ ಹೆಸರು ಮರ್ತು ಬಿಡ್ತೀನಿ, ಅವರಿದ್ದರು. ಸಂಜಯ್ ವಿಜಯ್ ಅಂತ ಇಬ್ಬರು ಡೈರೆಕ್ಟ್ರುಗಳು. ಅವರು ಒಬ್ಬ ಮಲಯಾಳಿ, ಒಬ್ಬ ತೆಲುಗಿನವರು. ಮಲಯಾಳಮಲ್ಲಿ ಒಂದು ಸಿನಿಮಾ ವಾಸಂತಿಯು ಲಕ್ಷ್ಮಿಯು ಪಿನ್ನೇನ ಅಂತ ನ್ಯಾಷನಲ್ ಅವಾರ್ಡ್ ತಗೊಂಡಂಥ ಸಿನಿಮಾ. ಆ ಸಿನಿಮಾದಲ್ಲಿ ದರ್ಶನ್ ಆ್ಯಕ್ಟ್ ಮಾಡ್ತಿದ್ದಾರೆ, ಕುರುಡನ ಪಾತ್ರ. ನಾನು ಅದನ್ನು ತಮಿಳಲ್ಲಿ ನೋಡಿದ್ದೆ. ಅದರಲ್ಲಿ ಒಂದು ವಿಲನ್ ಪಾತ್ರ ಇದೆ, ನೀವು ಮಾಡ್ತೀರ ಅಂತ. ಸರಿ, ಇಂಟ್ರೂ ಮಾಡಿದ್ರು, ಮಾಡಿಸಿದ್ರು, ದೊಡ್ಡ ಅವಕಾಶ ಸಿಕ್ತು, ನಡೆದೋಯ್ತು. ಅಲ್ಲ, ಬಿಕಾಸ್ ಯಾಕಂದ್ರೆ ನಾವು ಸಂಜಯ್ ಅವ್ರನ್ನ ಮೊನ್ನೆ ಅಷ್ಟೇ ಇಂಟರ್ವ್ಯೂ ಮಾಡಿದ್ವಿ. ಬಿಕಾಸ್ ನಮ್ಮ ಪ್ರೀತಿಯ ರಾಮು ರಿಲೀಸ್ ಆಯ್ತಲ್ಲ, ಆ ಟೈಮಲ್ಲಿ ನಿರ್ದೇಶಕ ಸಂಜಯ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಸೊ ಆ ಟೈಮಲ್ಲಿ ಹೇಳ್ತಿದ್ರು, ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ, ಓಕೆ ಸೊ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆದರೆ ದರ್ಶನ್ ಅವ್ರು ನಿಮ್ಮನ್ನ ಕೊಲ್ತಾರೆ. ಆ್ಯಕ್ಚುಲಿ ಆ ಒಂದು ಸೀನ್, ಅದು ಒಂದೇ ಶಾರ್ಟಲ್ಲಿ ಮಾಡಿದ್ದು, ಆ ಜೊಲ್ ಸುರಿತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಜ್ಞಾಪಿಸ್ಕೊಳ್ಳೋದಾದ್ರೆ ಸರ್, ದರ್ಶನ್ ಅವರ ಡೆಡಿಕೇಶನ್ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ಬ್ಯೂಟಿಫುಲ್. ಆ್ಯಕ್ಚುಲಿ ನೀವು ಸಿನಿಮಾ ಇನ್ನೊಂದು ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಇದೆಲ್ಲ ಇದೆಯಲ್ಲ, ಈ ಥರದ್ದು ತುಂಬ ಹೀರೋ ಓರಿಯೆಂಟೇಷನ್ ಸಿನಿಮಾ ಇದೆಯಲ್ಲ, ಆ್ಯಕ್ಚುಲಿ ಭಾಳ ಅದ್ಭುತವಾದಂಥ ಸೂಕ್ಷ್ಮಜ್ಞತೆ ಇರುವಂಥ ನಟ. ನೀವು ಇದನ್ನು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕುರುಡನ ಪಾತ್ರನ ಆತ ಎಲ್ಲೂ ಫಾಲೋ ಮಾಡೋದಿಲ್ಲ ಯಾರನ್ನೂ. ತಮಿಳಲ್ಲಿ ವಿಕ್ರಮ್ ಅಂತ ಇದ್ದರು, ಅಲ್ಲಿ ಇವರು
ಗೌಂಡ್ ಅವ್ರ ಹೆಸರೇನು ಮಣಿ ಏನಂತ ಕರಿತಾರೆ ಅವ್ರ ಹೆಸರು ಸತ್ತೋಗ್ಬಿಟ್ರು ಅವ್ರು ಭಾಳ ಅವ್ರು ಮಾಡ್ತಿದ್ರು ಅವ್ರು ನ್ಯಾಷನಲ್ ಅವಾರ್ಡ್ ಮಲಯಾಳಮಲ್ಲಿ ಅವರು ನ್ಯಾಷನಲ್ ಅವಾರ್ಡ್ ಬಂತು ಅವ್ರಿಗೆ ಅವರೆಲ್ಲ ಅವರು ಮಾಡಿದಂಥ ಪಾತ್ರ ಮತ್ತು ಈತ ಮಾಡಿದಂಥ ಯಾರು ದರ್ಶನ್ ಮಾಡಿದಂಥದ್ದು ನೋಡಬೇಕಾಗಿದೆ ಅಂತ ಹಾಗಾಗಿ ಸಾಮಾನ್ಯವಾದಂಥ ಪ್ರತಿಭಾವಂತ ನಟ ಅಂತ ಅದ್ರಲ್ಲಿ ಸಾಬೀತು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಕಮರ್ಷಿಯಲ್ ದೃಷ್ಟಿಯಿಂದ ಬೇರೆ ದಾರಿಗಳು ಸಿಕ್ಕಿದ್ದಾವೆ ಬೇರೆ ದಾರಿಗಳಲ್ಲಿ ಹೋಗಿದ್ದಾರೆ ಅದು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪಾತ್ರ ಅದು ಭಾಳ ಹಾಗಾಗಿ ಆ ಒಂದು ಸೀನ್ ಇತ್ತಲ್ಲ ಅದೊಂದು ಸೀನ್ ಒಂದು ಇಡೀ ದಿವಸ ಮಾಡಿದ್ದೀವಿ ನಾವು ಇಡೀ ದಿವಸ ಮಾಡಿದ್ದೀವಿ ನನ್ನ ಕುತ್ತಿಗೆ ಅವ್ರು ಇಟ್ಕೊಂಡಿರ್ತಾರೆ ಅವ್ರದ್ದು ಕೈ ನಾನು ಕಚ್ತಿರ್ತೀನಿ ಅವ್ರ ಕೈ ಕಚ್ಚಿರೋದೆಲ್ಲ ಪೂರ್ತ ಮರಕ್ಕೆ ಬಿದ್ದುಬಿಟ್ಟಿತ್ತು ಇಷ್ಟಪ್ಪ ಊದ್ಬಿಟ್ಟಿತ್ತು ನನ್ನ ಕೂತಿಗೆ ಪೂರ್ತ 2 ದಿವಸ ಇಷ್ಟಪ್ಪ ಊದ್ಕೊಂಡ್ಬಿಟ್ಟಿತ್ತು ಆಯ್ತಾ ಅವ್ರ ಎತ್ತರ ನಾನು ಕುಳ್ಳ ಅವರು ಅಯ್ಯೋ ಅವ್ರನ್ನ ಬಗ್ಗಿಸ್ಬೇಕಾಗಿತ್ತು ನಾನು ಇದು ಮಾಡಬೇಕಾಗಿತ್ತು ಭಾಳ ಫ್ಯಾಂಟಾಸ್ಟಿಕ್ ಅನುಭವ ಅದು ಆ ಸೀನಲ್ಲಿ ಉಮಾಶ್ರೀ ಇದ್ರು ದೊಡ್ಡಣ್ಣವ್ರು ಇದ್ರು ಇನ್ನು ಭಾಳ ದೊಡ್ಡವ್ರು ಆಕ್ಟರ್ ಕರ್ಬಸ್ವಯ್ಯ ಇದ್ದ ಅವರೆಲ್ಲ ಇದ್ರು ಅವ್ರ ಜೊತೆ ಸೇರ್ಕೊಂಡು ಫಸ್ಟ್ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದು ಬಟ್ ನನಗೆ ಅವಾಗ ಆ್ಯಕ್ಚುಲಿ ನಾನು ಒಂದು ಸೋಡಾ ಗ್ಲಾಸ್ ಹಾಕ್ತಿದ್ದೆ ಇಷ್ಟಪ್ಪ ಗ್ಲಾಸ್ ನನಗೆ ಕಣ್ಣು ಚಿಕ್ಕ ಹುಡುಗಿಂದಲ್ಲ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಅವರಿಗೆ ತುಂಬ ಇತ್ತು ಆ್ಯಕ್ಚುಲಿ ಆ ಕಣ್ಣೊಡ್ಕ ತೆಗೆದು ನಾನು ಬೇರೆ ಕನ್ನಡಕ ಹಾಕೊಂಡಿದ್ದೆ ಇವಾಗ ಲ್ಯಾಸಿಕ್ ಅಂತ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಏನು ಸಮಸ್ಯೆ ಇಲ್ಲ ಬಟ್ ಅವತ್ತು ಹಿಂಗೆ ಕಣ್ಣು ತೆಗೆದ್ರೆ ಎಲ್ಲ ಬ್ಲರ್ ಕಾಣೋದು ಕನ್ನಡಕ ತೆಗೆದ್ರೆ ಎಲ್ಲ ಬ್ಲರ್ ಅದರಲ್ಲೇ ನಾನು ಫೈಟ್ ಮಾಡಿದ್ದೀನಿ ಅದರಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಆ್ಯಕ್ಟ್ ಮಾಡಿದ್ದೀನಿ ಮಾಡಿದೆ ಚೆನ್ನಾಗಿತ್ತು ಅದ್ಭುತವಾದಂಥ